ಇಂಥ ಅಕ್ರಮ ಮಸೀದಿಯನ್ನು ಕಡಿದು ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂಥ ಮಸೀದಿಯನ್ನು ಕೆಡೋದೇ ಇದ್ದರೆ ಮುಂದೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ, ಈಗಾಗಲೇ 70 ಕೇಸ್ ಹಾಕಿದ್ದೀರಿ, ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋರಿತ್ತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಬೋದು. ತಪಾಸಣೆ ಬಗ್ಗೆ ಮಾತನಾಡಿದ್ರಿ, ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಬಂದಿದೆ. ಮತ್ತು ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು. ಮಾಡದೇ ಇದ್ರೆ ಕಲ್ಲು ಎಲ್ಲಿ ಬಂತು? ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಎಲ್ಲಿ ಬಂತವು? ಯಾವುದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲಿ ಕಲ್ಲು ಸಿಗ್ತದ? ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಯಾವ್ದಾದ್ರು ಕಲ್ಲು ಹೋಗಿದ್ದು ಒಂದು ಉದಾಹರಣೆ ಹೇಳಿ. ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೀದಿಗಳ ಮೇಲೆ ಕಲ್ಲಿಟ್ಟುಕೊಂಡೇ ಮಸೂದಿಗಳಿಂದ ಶಸ್ತ್ರಾಸ್ತ್ರ. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ. ಆದರೆ ನಮ್ಮ ಸರ್ಕಾರನೇ ಇತ್ತು, ಯಡಿಯೂರಪ್ಪ ಸರ್ಕಾರ. ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ, ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋಂಥ ಒಬ್ಬ ಮಂತ್ರಿ ಮಾಡಿದ್ದೆ, ಗೃಹ ಮಂತ್ರಿ. ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ BJP ಸತ್ಯನಾಶ ಆಯ್ತು ಕರ್ನಾಟಕದಲ್ಲಿ. ಮತ್ತು ಅವ್ರ ಮಗನ ಕೈ ಕೊಟ್ಟಾರೆ. ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು. ಚುನಾವಣೆ ಆದಮೇಲೆ ಅವ್ರ ತಂದೆ ತಾಯಿ ಮಕ್ಕಳು ನಾವೆಲ್ಲರಿಂದ ಸಮಾನತೆ ನೋಡ್ತೇನೆ ಅಂತ ಹೇಳ್ಕೊಂಡು ಬಂದಿದ್ದರೆ BJPಗೆ 60 ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ.